ನಮಸ್ಕಾರ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೊ ಕಿರೀಟ ಗರುಡ ಹೋಗಿ ಅಲ್ಲಿ ಬಲಿ ಚಕ್ರವರ್ತಿಗೆ ಅಸುರಾವೇಶದಿಂದ ಆ ಕಿರೀಟವನ್ನು ಕದ್ಕೊಂಡು ಹೋದ. ದೇವತೆಗಳೆಲ್ಲ ನಕ್ಬಿಟ್ರು. ಆಮೇಲಿಂದ ಗರುಡ ಹೋಗಿ ಬಲಿಯನ್ನು ಸೋಲಿಸಿ ಆ ಕಿರೀಟವನ್ನು ವಾಪಸ್ ತಂದ. ವಾಪಸ್ ತರುವಾಗ ಎದುರಾದದ್ದು ಯಾರು? ಶ್ರೀಕೃಷ್ಣ ತಲೆಗೆ ಇಟ್ಟರೆ ಶ್ರೀಕೃಷ್ಣನ ಕಿರೀಟ ಅಂತಲೇ ಆಗಬೇಕು. ಅದು ಆ ಥರ ಕೂತ್ಕೊಂಡ್ಬಿಟ್ಟಿದೆ. ಆಶ್ಚರ್ಯ. ಅರೆ, ಆಮೇಲಿಂದ ಸರಿ ಅಂತೇಳಿ ಶ್ರೀಕೃಷ್ಣ ತಲೆ ಮೇಲೆ ಕಿರೀಟ ಇದೆ. ಅಲ್ಲಿಂದ ಯಾವಾಗ ನಾನು ಸ್ಮರಿಸ್ತಾನೋ ಆಗ ಭಾಗ ಅಂತೇಳಿ ಹೇಳ್ತಾನೆ ಕೃಷ್ಣ. ಸೊ ಗರುಡ ಸೀದಾ ಅಲ್ಲಿ ಹೋಗ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠಕ್ಕೆ ಹೋಗಿ ನೋಡುವಾಗ ಅರೆ, ಕಿರೀಟ ನಾರಾಯಣನ ತಲೆ ಮೇಲೆ ಹಾಗೇ ಇದೆ. ಅಂದರೆ ಏಕಕಾಲಕ್ಕೆ ತಾನು ಕೃಷ್ಣನ ತಲೆ ಮೇಲೆ ಇಟ್ಟು ಬಂದದ್ದು ಇಲ್ಲಿ ನಾರಾಯಣನ ತಲೆ ಮೇಲೆ ಇದೆ ಅನ್ನುವಂಥದ್ದು. ಅಂತೇಳಿದರೆ ಭಗವಂತ ಯಾವ ರೂಪದಲ್ಲೇ ಇರಲಿ, ಸೊ ಭಗವಂತ ಆ ಭಗವಂತನ ಮೂಲ ರೂಪಕ್ಕೂ ಭಗವಂತ ಅವತಾರದಲ್ಲಿರುವಂಥ ರೂಪಕ್ಕೂ ಯಾವುದೇ ಭೇದ ಇಲ್ಲ, ಭಿನ್ನ ರೂಪ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಯಿತು ಅಂತ ಅಲ್ಲಿಗೆ ನಿನ್ನೆಯ ಶ್ಲೋಕಗಳು ಮುಗಿದೆ. ಸೊ ಇವತ್ತಿನ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ ಎಲ್ಲರೇ. पूर्वं प्राप्तान्येव दिव्यायुधानि पुनर्वैकुण्ठं लोकमितानि भूयः तदा अवतेरुरौहिणेयस्य चैवं भार्याप्यागात् वारुणी नाम पूर्वा. 10ನೇ ಶ್ಲೋಕ. ಜರಾಸಂಧನಿಂದ ಪ್ರಾಪ್ತವಾದ ಪ್ರಥಮ ಯುದ್ಧದಲ್ಲಿ ಬಂದಿದ್ದ ದಿವ್ಯ ಆಯುಧಗಳು ಯುದ್ಧ ಮುಗಿದ ಮೇಲೆ ವೈಕುಂಠ ಲೋಕದ ಕಡೆ ಹೋದ ಆಯುಧಗಳು ಗೋಮಂತ ಪರ್ವತದಲ್ಲಿರತಕ್ಕ ಕಾಲದಲ್ಲಿ ಕೃಷ್ಣನ ಸಮೀಪಕ್ಕೆ ಬಂದವು. ಅದೇ ಕಾಲದಲ್ಲಿ ಬಲರಾಮನ ಆಯುಧಗಳು ಕೂಡ ಬಂದವು. ಹಿಂದಿನ ಹೆಂಡತಿಯಾದ ವಾರುಣಿ ಎಂದು ಯಾರು ಪ್ರಸಿದ್ಧಳೋ ಆ ವಾರುಣಿಯು ಕೂಡ ಅಲ್ಲಿಗೆ ಬಂದಳು. ಪೂರ್ವಂ ಪ್ರಾಪ್ತಾನಿ ಏವ ದಿವ್ಯಾಯುಧಾನಿ ಪುನರ್ವೈಕುಂಠಂ ಲೋಕಂ ಇತಾನಿ ಭೂಯಃ ತದಾ ಅವತೇರುರೋಹಿಣೇಯಸ್ಯ ಚೈವಂ ಭಾರ್ಯ ಅಪಿ ಆಗಾತ್ ವಾರುಣಿ ನಾಮ ಪೂರ್ವಾ. ಪೂರ್ವಂ ಪ್ರಾಪ್ತಾನಿ ಅಂತ ಹೇಳಿದ್ರೆ ಒಂದು ಯುದ್ಧ ಆಗಿದೆ ಜರಾಸಂಧನೊಟ್ಟಿಗೆ, ನೋಡಿದ್ದೇವೆ ನಾವು. ಸೊ ಆ ಜರಾಸಂಧನೊಟ್ಟಿಗೆ ಯುದ್ಧ ಆಗುವಾಗ ಆ ರಥ ಮೇಲಿಂದ ಬಂತು, ಆಮೇಲಿಂದ ಆಯುಧಗಳೆಲ್ಲ ಮೇಲಿಂದ ಬಂದವು ಎಲ್ಲ ಕೇಳಿದ್ದೆವು ನಾವು. ಸೊ ಆ ಆಯುಧಗಳೆಲ್ಲ ಪುನಃ ವಾಪಸ್ ಹೋಗಿದ್ದವು. ಯುದ್ಧ ಮುಗಿಯುತ್ತಲೇ ವೈಕುಂಠಕ್ಕೆ ವಾಪಸ್ಸು ತೆರಳಿದ್ದವು. ಪೂರ್ವಂ ಪ್ರಾಪ್ತಾನಿ ಅಂದರೆ ಮೊದಲನೇ ಸಲ ಜರಾಸಂಧನೊಟ್ಟಿಗೆ ಯುದ್ಧ ಮಾಡುವಾಗ ಯಾವುದೆಲ್ಲ ಆಯುಧಗಳು, ಶ್ರೇಷ್ಠ ಆಯುಧಗಳು ಮೇಲಿಂದ ಬಂದಿದ್ದುವೋ ಇಳಿದು ಆ ಎಲ್ಲ ಆಯುಧಗಳು ಯುದ್ಧ ಮುಗಿಯುತ್ತಲೇ ವಾಪಸ್ ಹೋಗಿದ್ದವು. ಪೂರ್ವಂ ಪ್ರಾಪ್ತಾನಿ ಏಮ ದಿವ್ಯ ಆಯುಧಾನಿ, ಶ್ರೇಷ್ಠವಾದ ಭಗವಂತನ ಆಯುಧಗಳು. ಆದ್ದರಿಂದ ದಿವ್ಯ ಆಯುಧಾನಿ ಅಂತ ಹೇಳ್ತಾರೆ. ದಿವ್ಯ ಆಯುಧಾನಿ ಪುನರ್ವೈಕುಂಠಂ ಲೋಕಂ, ಪುನಃ ವೈಕುಂಠ ಲೋಕಕ್ಕೆ ಯಾವುದು ವಾಪಸ್ ಹೋಗಿದ್ದುವೋ, ಪುನರ್ವೈಕುಂಠ ಲೋಕಂ ಇತಾನಿ ಅಂದರೆ ಹೋಗಿದ್ದುವೋ, ಇತಾನಿ ಭೂಯಃ ಪುನಃ ವೈಕುಂಠ ಲೋಕದಿಂದ ಕೆಳಗೆ ಇಳಿದುವು. ಭೂಯಃ ತದಾ ಅವತೇರು. ತದಾ ಅಂದರೆ ಈಗ ಬರ್ತಾನೆ ಯಾರು? ಜರಾಸಂಧ ಓಡಿಸಿಕೊಂಡು. ಜರಾಸಂಧ ಮತ್ತು ಬಾಕಿ ಎಲ್ಲ ರಾಜರುಗಳು ಎಲ್ಲ ಮುತ್ತಿಗೆ ಹಾಕಿದ್ರು ಎಲ್ಲಿ? ಮಥುರಾಕ್ಕೆ. ಆವಾಗ ಶ್ರೀಕೃಷ್ಣ ಬಲರಾಮರು ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ಸೊ ಪಲಾಯನ ಮಾಡಿ ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ಬಿಡ್ತಾರೆ ಅವರು ಬೆನ್ನಟ್ಟಿ ಬರ್ತಾರಲ್ಲ ಈಗ. ಸೊ ಬಂದರೆ ಯುದ್ಧ ಆಗ್ತದಲ್ಲ. ಸೊ ಆ ಯುದ್ಧಕ್ಕೆ ಬೇಕು ಅಂತ ತಿಳ್ಕೊಂಡು ಈ ಎಲ್ಲ ಆಯುಧಗಳು ವೈಕುಂಠದಿಂದ ಕೆಳಗೆ ಇಳಿದುವು ಅಂತೇಳಿದರೆ ಯುದ್ಧ ಖಂಡಿತ ಉಂಟು ಅಂತ ಲೆಕ್ಕ. ತದಾ ಅವತೇರು ಅಂತೇಳಿದರೆ ಅವತರಣ
ಆರೋಹಣ ಅವತರಣ. ಸೊ ಅವತೇರು ಅಂತೇಳಿದ್ರೆ ಕೆಳಗೆ ಇಳಿದು ಬಂದವು. ಅವತೇರು ತದಾ ಅವತೇರೂ ರೋಹಿಣೇಯಸ್ಯ ಚೈವಂ ಅಂತೇಳಿದ್ರೆ ಕೃಷ್ಣಂದು ಆಯುಧಗಳು ಮಾತ್ರ ಬಂದದಲ್ಲ. ರೋಹಿಣೇಯ ಅಂತೇಳಿದ್ರೆ ಅವನು ರೋಹಿಣಿಯ ಮಗ ಬಲರಾಮ. ಸೊ ಬಲರಾಮಂದು ಕೂಡ ರೋಹಿಣೇಯಸ್ಯ ಚ ಏವಂ ಬಲರಾಮನ ಆಯುಧಗಳು ಕೆಳಗೆ ಇಳಿದು ಬಂದವು. ಹಾಗಾದರೆ ಆಯುಧಗಳೆಲ್ಲ ರೆಡಿಯಾಗಿ ಆಯಿತು. ಭಾರ್ಯ ಅಪಿ ಆಗಾತ್ ವಾರುಣಿ ನಾಮ ಪೂರ್ವ. ಭಾರ್ಯ ಅಂತೇಳಿದ್ರೆ ಹೆಂಡತಿ, ಅಪಿ ಆಗಾತ್ ಹೆಂಡತಿ ಕೂಡ ಬಂದಳು. ಅರೆ ಯುದ್ಧ ಭೂಮಿ, ಹೆಂಡತಿಗೇನು ಕೆಲಸ ಅಂತೇಳಿದರೆ ಅದು ಪರ್ವತ ಅಲ್ವಾ, ಗೋಮಂತ ಪರ್ವತ. ಸೊ ಪರ್ವತದಲ್ಲಿ ಹಿತಕರವಾದ ಗಾಳಿ ಬೀಸ್ತಾ ಇದೆ. ಸೊ ಯಾಕೆ ಸ್ವಲ್ಪ ರಾಸಕ್ರೀಡೆ ಆಡಬಾರ್ದು ಅಂತ ಹೇಳಿಬಿಟ್ಟು ಯಾರು ಬಂದದ್ದು? ಹೆಂಡತಿ ಅಪಿ ಆಗಾತ್. ಯಾರ ಹೆಂಡತಿ? ವಾರುಣಿ. ವಾರುಣಿ ಅಂತೇಳಿದ್ರೆ ನಾಮ ಪೂರ್ವ. ಪೂರ್ವ ಅಂದರೆ ಬಲರಾಮ ಯಾರ ಅವತಾರ? ಆದಿಶೇಷನ ಅವತಾರ. ಸೊ ಆದಿಶೇಷನ ಹೆಂಡತಿ ಯಾರು? ವಾರುಣಿ. ಸೊ ಆದಿಶೇಷನ ಹೆಂಡತಿ ಭಾರ್ಯ ಅಪಿ ಆಗಾತ್ ವಾರುಣಿ ನಾಮ ಪೂರ್ವ ಅಂತೇಳಿದರೆ ಬಲರಾಮ ಯಾರ ಅವತಾರವೋ? ಆದಿಶೇಷನ ಅವತಾರ. ಆ ಆದಿಶೇಷನ ಹೆಂಡತಿಯಾದ ವಾರುಣಿ ಕೂಡ ಬಂದಳು ಅಂತೇಳಿದರೆ ಬಲರಾಮ ಆದಿಶೇಷನ ಅವತಾರ ಅನ್ನುವಂಥದ್ದು ಸ್ಪಷ್ಟ ಆಯಿತು. ಯಾಕಂತೇಳಿದರೆ ವಾರುಣಿಯೇ ಎದ್ದು ಬಂದಿದ್ದಾಳೆ ಎಲ್ಲಿಗೆ? ಈ ಇದಕ್ಕೆ ಪರ್ವತಕ್ಕೆ ಅಂತೇಳುವಾಗ ಇಲ್ಲಿಗೆ ಎಷ್ಟನೇದು ಶ್ಲೋಕ ಇದು? 10ನೇ ಶ್ಲೋಕ. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಮರಳಿ ವೈಕುಂಠಕ್ಕೆ ತೆರಳಿದ್ದ, ಹಿಂದೆ ಬಂದಿದ್ದ ಅಂದರೆ ಪೂರ್ವ ಪ್ರಾಪ್ತಾನಿ ಅಂತೇಳಿದರೆ ಹಿಂದೆ ಶ್ರೀಕೃಷ್ಣ ಬಲರಾಮರು ಜರಾಸಂಧ ಮತ್ತು ಅವನ ಸ್ನೇಹಿತ ರಾಜರುಗಳ ಜೊತೆಗೆ ಯುದ್ಧ ಮಾಡಿದ್ದನ್ನು ಓದಿದ್ದೆವು ನಾವು. ಸೊ ಆ ಯುದ್ಧದಲ್ಲಿ ಹಿಂದೆ ಆ ಯುದ್ಧದಲ್ಲಿ ಬಂದ ಕೃಷ್ಣನ ದಿವ್ಯಾಯುಧಗಳು, ದಿವ್ಯಾಯುಧಾನಿ ಪುನಃ ವೈಕುಂಠಕ್ಕೆ ತೆರಳಿದ್ದ. ಪುನಃ ವೈಕುಂಠಂ ಲೋಕಂ ಇತಾನಿ ಅಂದರೆ ಆ ಯುದ್ಧ ಮುಗಿದ ಕೂಡಲೇ ಎಲ್ಲ ಆಯುಧಗಳು ವಾಪಸ್ ಹೋಗಿದ್ದಾವೆ. ಆ ಎಲ್ಲ ಆಯುಧಗಳು ಈಗ ಪುನಃ ಇಳಿದು ಬಂದವು. ಭೂಯಃ ತದಾ ಅಂದರೆ ಆ ಯಾವುದು ಪರ್ವತ ಅದು? ಆ ಪರ್ವತಕ್ಕೆ ಇಳಿದು ಬಂದವು. ಗೋಮಂತ ಪರ್ವತ. ಆ ಗೋಮಂತ ಪರ್ವತಕ್ಕೆ ಆ ಎಲ್ಲ ಆಯುಧಗಳು ಇಳಿದು ಬಂದವು. ಹಾಗೆಯೇ ರೋಹಿಣೇಯಸ್ಯ ಚ ಏವಂ ಬಲರಾಮನ ಆಯುಧಗಳು ಕೂಡ ಇಳಿದು ಬಂದವು. ಅಂದರೆ ಅವತೇರು ಅಂತ ಒಂದು ಸಲ ಹೇಳಿದ್ದಾರೆ. ಬಲರಾಮನ ಆಯುಧಗಳು ಕೂಡ ಅಂತ ಹೇಳಿದರೆ ಅವು ಕೂಡ ಇಳಿದು ಬಂದವು ಅಂತ ಅರ್ಥ. ಸೊ ಹಿಂದೆ ಅಂದರೆ ಬಲರಾಮ ಯಾರ ಅವತಾರ? ಆದಿಶೇಷನ ಅವತಾರ. ಹಿಂದೆ ಅಂದರೆ ಪೂರ್ವ. ಪೂರ್ವ ಅಂದರೆ ಹಿಂದೆ. ಹಿಂದೆ ಅವನ ಪತ್ನಿ ಬಲರಾಮ ಆದಿಶೇಷನ ಅವತಾರ. ಆದಿಶೇಷನ ಪತ್ನಿ ಹಿಂದೆ ಅವನ ಪತ್ನಿಯಾಗಿದ್ದ ವಾರುಣಿ. ವಾರುಣಿ ನಾಮ ವಾರುಣಿ ಕೂಡ ಅಪಿ ಆಗಾತ್ ಬಂದಳು. ಅವಳು ಕೂಡ ಆಗಮಿಸಿದಳು. ಹಿಂದೆ ಜರಾಸಂಧನೊಡನೆ ಯುದ್ಧ ನಡೆದಾಗ ದರೆಗಿಳಿದು ಬಂದಿದ್ದ ಶ್ರೀಕೃಷ್ಣ ಮತ್ತು ಬಲರಾಮರ ಮೂಲ ರೂಪದ ಆಯುಧಗಳೇ ಅಂದರೆ ಆ ಯುದ್ಧ ಕಳೆದ ಮೇಲೆ ವಾಪಸ್ಸು ಹೋಗಿದ್ದವುಗಳು ಪುನಃ ಈಗ ಇಳಿದು ಬಂದವು. ಸೊ ಮೂಲ ರೂಪದಲ್ಲಿ ಆದಿಶೇಷನ ಪತ್ನಿಯಾದ ವಾರುಣಿ ದೇವಿಯೇ ಈಗ ಅದೇ ಮೂಲ ರೂಪದಿಂದ ಬಲರಾಮನ ಬಳಿಗೆ ಆಗಮಿಸಿದಳು. ಈ ಗೋಮಂತ ಪರ್ವತ, ಈ ಗೋಮಂತ ಪರ್ವತದಲ್ಲಿರುವಂಥ ಹಿತಕರವಾದ ವಾತಾವರಣ, ಇನ್ನೂ ಯುದ್ಧ ಶುರುವಾಗಲಿಲ್ಲ ಅಂತೇಳುವಾಗ ಸ್ವಲ್ಪ ಏನು ಯಾಕೆ ಕ್ರೀಡಿಸುವುದು ಏನು ತೊಂದರೆ ಇಲ್ಲಲ್ಲ ಅಂತ ಅವಳು ಬಂದಿದ್ದಾಳೆ. ಯಾರು? ವಾರುಣಿ ಬಂದಿದ್ದಾಳೆ. ಅಲ್ಲಿಗೆ ಈ 10ನೇ ಶ್ಲೋಕ ಮುಗಿತು. 11ನೇ ಶ್ಲೋಕ ವೇಳೆ ದೈವಾ ಪರಂ ರೂಪಮಾಸ್ಥಾಯ ಚಾಗ ಶ್ರೀರಿತ್ಯಾಖ್ಯಂ ಸೇಂದಿರಾವೇಶಮಗ್ರ್ಯಂ ಕಾಂತಿಶ್ಚಾಗಾತಸ್ಯ ಸೋಮಸ್ಯ ಚಾನ್ಯ ಭಾರ್ಯಾದ್ವಯೋ ಪೂರ್ವತನಾಸುರೂಪ. 11ನೇ ಶ್ಲೋಕ. ಆ ವಾರುಣಿಯೇ ಶ್ರೀ ಎಂದು ಹೆಸರುಳ್ಳ ಲಕ್ಷ್ಮಿಯ ಆವೇಶದಿಂದ ಕೂಡಿರುವ ಶ್ರೇಷ್ಠವಾದ ಮತ್ತೊಂದು ರೂಪವನ್ನು ಹೊಂದಿ ಬಂದಳು. ಬಲರಾಮನಿಗೆ ಕಾಂತಿ ಸಂಯುಕ್ತಳಾದ ಹೆಂಡತಿಯು ಕೂಡ ನಾಗಲೋಕದಿಂದ ಬಂದಳು. ಸೋಮನ ಹೆಂಡತಿಯಾದ ಕಾಂತಿಯು ಮತ್ತೊಬ್ಬಳು. ಇಬ್ಬರು ಕಾಂತಿಯರ ಮಧ್ಯದಲ್ಲಿ ಮೊದಲಿನವಳು ಜ್ಯೇಷ್ಠಳು. ಅವಳು ಪ್ರಶಸ್ತ ರೂಪವುಳ್ಳವಳು. ಸೈವಾಪರಂ ರೂಪಂ ಆಸ್ಥಾಯ ಚಾಗಾತ್
ಶ್ರೀಃ ಇತ್ಯಾಖ್ಯಂ ಸಾ ಇಂದಿರಾವೇಶಮಗ್ರ್ಯಂ ಕಾಂತಿಶ್ಚ ಆಗಾತ್ ತಸ್ಯ ಸೋಮಸ್ಯ ಚ ಅನ್ಯ ಭಾರ್ಯಾದ್ವಯೋಃ ಪೂರ್ವತನಾ ಸ್ವರೂಪಾಃ. ಈಗ ವಾರುಣಿ ಬಂದಳು ಅಂತ ಹೇಳಿದ ಕೂಡಲೇ ಬಾಕಿದ್ದವರು ಬರಲಿಕ್ಕೆ ಶುರುವಾದರು. ಇನ್ನೂ ಎಷ್ಟು ಜನ ಹೆಂಡತಿಯಂದಿರಿದ್ದಾರೆ? ಎಲ್ಲರೂ ಬಂದರು. ಏನು ಸಂಗತಿ? ಒಬ್ಬರೊಬ್ಬರೇ ಬರ್ತಾ ಇದ್ದಾರೆ. ಸಾ ಏವ, ಸಾ ಅಂತ ಹೇಳಿದರೆ ವಾರುಣಿ ಬಂದ್ಲು ಅಂತ ಹೇಳಿದ್ರಲ್ವಾ. ಸಾ ಅಂದರೆ ಅವಳೇ, ಸಾ ಏವ, ಸೈವ ಅಂತ ಕೊಟ್ಟಿದ್ದಾರೆ. ಸೈವಾಪರಂ ಅಂದರೆ ಸಾ ಏವ ಅಪರಂ, ಸೈವಾಪರಂ. ಸಾ ಅಂದರೆ ಅವಳೇ ವಾರುಣಿ, ಏವ ಅವಳೇ, ಏವ ಅಪರಂ ರೂಪಂ ಆಸ್ಥಾಯ ಇನ್ನೊಂದು ರೂಪವನ್ನು ತಾಳಿ. ಸಾ ಏವ ಅಪರಂ ರೂಪಂ, ಅಪರಂ ರೂಪ ಅಂದರೆ ಇನ್ನೊಂದು ರೂಪ, ಅಪರಂ ರೂಪಂ ಆಸ್ಥಾಯ ಹೊಂದಿ, ಆಸ್ಥಾಯ ಹೊಂದಿ, ಅಪರಂ ರೂಪಂ ಆಸ್ಥಾಯ ಚ ಆಗಾತ್ ಬಂದಳು. ವಾರುಣಿ ಬಂದ್ಲು ಅಂತಾಯಿತು. ಆ ವಾರುಣಿ ಇನ್ನೊಂದು ರೂಪವನ್ನು ತಗೊಂಡು ಪುನಃ ಬಂದ್ಲು. ಅಂದರೆ ಅವಳು ಬಂದಳು, ಹೋಗಿದ್ದಾಳೆ, ಇಲ್ಲ ಅವಳಿದ್ದಾಳೆ. ಸೊ ಸಾಯೇವ ಅಪರಂ ರೂಪಂ ಆಸ್ಥಾಯ ಚ ಆಗಾತ್ ಶ್ರೀ ಇತ್ಯಾಖ್ಯಂ. ಇವಳಿಗೆ ಶ್ರೀ ಅಂತ ಹೇಳಿದರೆ ಲಕ್ಷ್ಮೀದೇವಿ ಅಲ್ವಾ ಅಂತೇಳಿದರೆ ಇಲ್ಲ, ಲಕ್ಷ್ಮೀದೇವಿ ಬಂದದ್ದಲ್ಲ. ಇವಳ ಹೆಸರು ವಾರುಣಿ ಇನ್ನೊಂದು ರೂಪವನ್ನು ತಾಳಿ ಬಂದಲ್ವಾ. ಸೊ ಬರುವಾಗ ಅವಳಿಗೆ ಶ್ರೀ ಅಂತ ಹೆಸರು ಅಂತ ಅಷ್ಟೇ. ಶ್ರೀ ಅಂತ ಲಕ್ಷ್ಮೀದೇವಿದ್ದೇ ಹೆಸರು ಇಟ್ಟುಕೊಂಡಿದ್ದಾಳೆ ಅಷ್ಟೇ. ಶ್ರೀ ಲಕ್ಷ್ಮೀದೇವಿ ಅಲ್ಲ, ಶ್ರೀ ಇತಿ ಆಖ್ಯಂ, ಶ್ರೀ ಅಂತ ಇವಳ ಹೆಸರು. ಸಾ ಅಂದರೆ ಇವಳು ಇಂದಿರಾವೇಶಂ ಅಗ್ರ್ಯಂ. ಇಂದಿರಾವೇಶಂ ಅಂದರೆ ಇಂದಿರಾವೇಶ ಅಲ್ಲ, ಅದು ಇಂದಿರಾ ಆವೇಶಂ, ಇಂದಿರಾ ಆವೇಶ. ಸೊ ಇಂದಿರಾವೇಶಂ ಅಂತ ಕಾಣ್ತದೆ, ಅದು ಸಾ ಇಂದಿರಾ, ಸಾ ಇಂದಿರಾ, ಸೇಂದಿರಾ ಅಂದರೆ ಗುಣಸಂಧಿ. ಸಾ ಇಂದಿರಾ ಸೇಂದಿರಾ. ಸೊ ಸೇಂದಿರಾ ಆವೇಶ ಅಂದರೆ ಸಾ ಅವಳು, ಅಂದರೆ ಅವಳು ಅದೇ ವಾರುಣಿ ಇನ್ನೊಂದು ರೂಪವನ್ನು ತಾಳಿ ಬಲರಾಮನ ಬಳಿಗೆ ಬಂದಳು ಅಂತ ಯಾರನ್ನು ಹೇಳಿದ್ದೇವೋ, ಯಾರ ಹೆಸರು ಶ್ರೀ ಅಂತ ಇದೆ, ಶ್ರೀ ಇತಿ ಆಖ್ಯಂ, ಅವಳು ಸಾ ಇಂದಿರಾ ಆವೇಶಂ ಅಗ್ರ್ಯಂ. ಲಕ್ಷ್ಮೀದೇವಿ ಅಲ್ಲ, ಆದರೆ ಇಂದಿರಾ ಅಂದರೆ ಲಕ್ಷ್ಮೀದೇವಿ. ಇಂದಿರಾ ಆವೇಶಂ ಅಗ್ರ್ಯಂ. ಅಗ್ರ್ಯಂ ಅಂದರೆ ಶ್ರೇಷ್ಠವಾದ ಲಕ್ಷ್ಮೀದೇವಿಯ ಆವೇಶದಿಂದ ಕೂಡಿದ ವಾರುಣಿಯ ಇನ್ನೊಂದು ರೂಪ. ಇದಕ್ಕೆ ಶ್ರೀ ಅಂತ ಹೆಸರು. ಅವಳು ಕೂಡ ಬಂದಿದ್ದಾಳೆ. ಸೊ ಸಾ ಏವ ಅಪರಂ ರೂಪಂ ಆಸ್ಥಾಯ, ಅದೇ ವಾರುಣಿ ಅವಳೇ, ಸಾ ಏವ ಅಂದರೆ ಅವಳೇ, ಅಪರಂ ರೂಪಂ ಆಸ್ಥಾಯ ಅಂದರೆ ಇನ್ನೊಂದು ರೂಪವನ್ನು ತಾಳಿ, ಚ ಆಗಾತ್ ಬಂದ್ಲು, ಚ ಅಗಾತ್ ಬಂದ್ಲು, ಅಗಾತ್ ಬಂದ್ಲು. ಶ್ರೀ ಇತ್ಯಾಖ್ಯಂ, ಇವಳಿಗೆ ಶ್ರೀ ಅಂತ ಕರೀತಾರೆ, ಆದರೆ ಲಕ್ಷ್ಮೀದೇವಿ ಅಲ್ಲ. ಆದರೆ ಸಾ ಇಂದಿರಾ ಆವೇಶಂ ಅಗ್ರ್ಯಂ, ಲಕ್ಷ್ಮೀದೇವಿಯ ಆವೇಶವನ್ನು ಕೂಡಿದ ಬಹುರೂಪದ ಅಥವಾ ಚಲುವೆ ಬಂದಿದ್ದಾಳೆ. ವಾರುಣಿಯ ಇನ್ನೊಂದು ರೂಪ ಕೂಡ ವಾರುಣಿಯೂ ಬಂದಿದ್ದಾಳೆ. ವಾರುಣಿಯ ಇನ್ನೊಂದು ರೂಪ ಶ್ರೀ ಕೂಡ ಬಂದಿದ್ದಾಳೆ. ಹಾಗಾದರೆ ವಾರುಣಿ ಆಯಿತು, ಶ್ರೀ ಆಯಿತು, ಇಬ್ಬರು ಬಂದಿದ್ದಾರೆ ಬಲರಾಮನ ಜೊತೆಗೆ ಕೂಡಿ ಸರಸ ಆಡಲಿಕ್ಕೆ ಗೋಮಂತ ಪರ್ವತಕ್ಕೆ. ಇನ್ನು ಅಂತೇಳಿದರೆ ಈಗ ಯಾರಿಗಾದರೂ ಈ ಕೆಲವು ಸಲ ಏನಾಗ್ತದೆ ಗೊತ್ತುಂಟ, ಒಬ್ಬರಿಗೆ ಏನಾದರೂ ಒಂದು ಇಚ್ಛೆ ಶುರುವಾದರೆ ಅದೇ ಇಚ್ಛೆ ಎಲ್ರಿಗೂ ಶುರುವಾಗ್ತದೆ ಅಂತ ಕೆಲವು ಸಲ ಆ ಥರದ್ದೆಲ್ಲ ಇನ್ಸ್ಟೆನ್ಸಸ್ ಇರ್ತದೆ. ಸೊ ಇಲ್ಲಿ ಇವರಿಬ್ಬರು ಬಂದ್ರಲ್ಲ, ಮತ್ತೊಬ್ಬಳು ಬಂದಳು, ಕಾಂತಿಶ್ಚ ಅಗಾತ್ ಅಂದರೆ ಕಾಂತಿ ಅಂತ ಹೇಳುವೊಬ್ಬಳು ಬಂದಳು. ಇವಳು ಕೂಡ ಬಲರಾಮನ ಪತ್ನಿ, ನಾಗಲೋಕದಿಂದ ಬಂದಳು ಅಂತ ಹೇಳ್ತಾರೆ. ಸೊ ತಸ್ಯ ರಾಮಸ್ಯ ಭಾರ್ಯ ಅಂತೇಳಿದರೆ ತಸ್ಯ ಸೋಮಸ್ಯ ಚ ಅನ್ಯ ಭಾರ್ಯ ಕಾಂತಿಶ್ಚ ಆಗಾತ್ ತಸ್ಯ ಭಾರ್ಯ ಅಂತ.
ಅಂದರೆ ಕಾಂತಿ ಅಂತೇಳುವ ಬಲರಾಮನ ಇನ್ನೊಬ್ಬಳು ಹೆಂಡತಿ ಅವಳು ಬಂದು ಅಂತ. ಈಗ ಒಬ್ಬರಿಗೆ ಏನಾದರೂ ನೆಕ್ಲೆಸ್ ಒಬ್ಬರು ಹೊಸ ನೆಕ್ಲೆಸ್ ತಗೊಂಡ್ರು ಅಂತ ಹೇಳಿದ್ರೆ ಬಾಕಿದ್ದವ್ರಿಗೆ ಆಗುತ್ತೆ, ನಮಗೂ ಸಹ ತಗೊಳ್ಬೋದಿತ್ತು ಅಂತ. ಸೊ ಏನು ಮಾಡ್ತಾರೆ, ಸೊ ಗಂಡನಿಗೆ ಒತ್ತಾಯ ಮಾಡ್ತಾರೆ, ನಮಗೂ ಒಂದು ನೆಕ್ಲೆಸ್ ಆಗಬೇಕ್ರಿ ಅಂತ ಹೇಳ್ಕೊಂಡು. ಸೊ ಅಂತೇಳಿದ್ರೆ ಈ ಲೋಕ ಹಾಗೆ, ಒಬ್ಬರು ಯಾರಾದರೂ ಮಾಡಿದರೆ ಬಾಕಿದ್ದವರೆಲ್ಲ ಅದನ್ನು ಅದೇ ಥರ ಮಾಡೋದು ಅಂತ. ಸೊ ವಾರುಣಿ ಬಂದು, ವಾರುಣಿಯ ಇನ್ನೊಂದು ರೂಪ ಶ್ರೀ ಅಂತೇಳಿ ಅವಳು ಬಂದು, ಈಗ ಕಾಂತಿ ಅಂತೇಳುವ ಬಲರಾಮನ ಇನ್ನೊಬ್ಬಳು ಪತ್ನಿ ಕೂಡ ಬಂದಳು. ಕಾಂತಿಶ್ಚ ಆಘಾತ ತಸ್ಯ ಭಾರ್ಯ. ಅರೆ ಕಾಂತಿ ಅಂತೇಳಿದರೆ ಸೋಮಸ್ಯ ಚ ಅನ್ಯ, ಅಲ್ಲಿ ಇನ್ನೊಬ್ಬಳು ಚಂದ್ರನ ಹೆಂಡತಿ, ಅವಳಿಗೂ ಕಾಂತಿ ಅಂತ ಹೆಸರಿದೆಯಲ್ಲ ಅಂತೇಳಿದರೆ ತಸ್ಯ ಕಾಂತಿಶ್ಚ ಆಘಾತ ತಸ್ಯ ಭಾರ್ಯ. ಸೋಮಸ್ಯ ಚ ಅನ್ಯ, ಅಲ್ಲ ಸೋಮ ಅಂದರೆ ಚಂದ್ರ, ಚಂದ್ರನ ಹೆಂಡತಿ ಕೂಡ ಒಬ್ಬಳಿದ್ದಾಳೆ ಕಾಂತಿ ಅಂತೇಳಿ, ಅಲ್ಲ ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ ಬಲರಾಮನ ಹತ್ರ, ಅವಳು ಚಂದ್ರನ ಹತ್ರ ಹೋಗ್ತಾಳೆ. ಸೊ ಸೋಮಸ್ಯ ಚ ಅನ್ಯ ಭಾರ್ಯಾದ್ವಯೋ, ಅಂದರೆ ಒಬ್ಬ ಬಲರಾಮನ ಹೆಂಡತಿ ಕಾಂತಿ, ಇನ್ನೊಬ್ಬಳು ಚಂದ್ರನ ಹೆಂಡತಿ ಕಾಂತಿ ಅಂತೇಳಿದ್ರೆ ಇಬ್ಬರು ಹೆಂಡತಿಯರು ಅಂತೇಳಿದರೆ ಬೇರೆ ಬೇರೆಯವರದು. ಭಾರ್ಯಾದ್ವಯೋ ಅಂದರೆ ಕಾಂತಿ ಅಂತ ಹೆಸರಿನ ಇಬ್ಬರು ಹೆಂಡತಿಯರು, ಒಬ್ಬಳು ಬಲರಾಮನ ಹೆಂಡತಿ, ಇನ್ನೊಬ್ಬಳು ಚಂದ್ರನ ಹೆಂಡತಿ. ಸೊ ಆಯಿತಾ, ಈಗ ಹಾಗಾದರೆ ಅವಳು ಬಂದದ್ದ ಇವಳು ಬಂದದ್ದ ಅಂತ ಹೇಳಿದರೆ ಭಾರ್ಯಾದ್ವಯೋ ಇವರಿಬ್ಬರಲ್ಲಿ ಪೂರ್ವತನ ಸ್ವರೂಪ, ಮೊದಲನೇವಳು ಭಾರಿ ಚಂದ, ಅವಳು ಬಂದದ್ದು ಅಂದರೆ ಬಲರಾಮನ ಹೆಂಡತಿ ಬಂದದ್ದು ಅಂತ. ಸೊ ಈಗ ಕಾಂತಿಶ್ಚ ಆಘಾತ್, ಕಾಂತಿ ಕೂಡ ಬಂದು ಬಲರಾಮನ ಹೆಂಡತಿ. ಅಲ್ಲ ಅದೇ ಕಾಂತಿ ಅಂತ ಸೋಮಸ್ಯ ಪತ್ನಿ ಅನ್ಯ ಅಂದರೆ ಇನ್ನೊಬ್ಬಳು ಕಾಂತಿ ಸೋಮನ ಹೆಂಡತಿ ಇದ್ದಾಳಲ್ಲ ಅಂತ ಹೇಳಿದ್ರೆ, ಅಂದರೆ ಈ ಇಬ್ಬರು ಹೆಂಡತಿಯಂದಿರು, ಕಾಂತಿ ಅಂತ ಹೆಸರಿನ ಇಬ್ಬರು ಹೆಂಡತಿಯಂದಿರು, ಒಬ್ಬ ಕಾಂತಿ ಬಲರಾಮನ ಹೆಂಡತಿ, ಇನ್ನೊಂದು ಕಾಂತಿ ಚಂದ್ರನ ಹೆಂಡತಿ. ಆ ಇಬ್ಬರಲ್ಲಿ ಭಾರ್ಯ ದ್ವಯೋ, ದ್ವ ಅಂತೇಳಿದರೆ ಎರಡು, ಭಾರ್ಯ ದೌರ್ಭ್ಯಾಂ ದ್ವಯ ಅಂತೇಳಿ ದ್ವೇ ಇದೆಲ್ಲ. ಸೊ ಭಾರ್ಯಾದ್ವಯೋ ಎರಡು ಹೆಂಡತಿಯರಲ್ಲಿ ಭಾರ್ಯಾದ್ವಯೋ ಪೂರ್ವತನ ಸ್ವರೂಪಾ. ಈಗ ನಾವು ಸೂರಿಗೆ ಯಾರದ್ದು ಹೇಳಿದ್ದು, ಬಲರಾಮನ ಹೆಂಡತಿ ಕಾಂತಿ ಇದ್ದಲ್ವಾ, ಪೂರ್ವತನ ಅಂದರೆ ಮೊದಲನೇವಳು ಸ್ವರೂಪ, ಅವಳು ಚಂದ ನೋಡಲಿಕ್ಕೆ. ಸೊ ಅಂತೇಳಿದ್ರೆ ಬಂದದ್ದು ಅವಳು ಅಂತ. ಸೊ ಏನು ಹೇಳ್ತಾರೆ ಇದಕ್ಕೆ, ವಾರುಣಿಯೇ ರಮಾವೇಶಯುಕ್ತವಾದ ಉತ್ತಮವಾದ ಶ್ರೀ ಎಂಬ ಇನ್ನೊಂದು ರೂಪ ತಾಳಿ ಬಲರಾಮನ ಬಳಿಗೆ ಬಂದಳು. ಕಾಂತಿ ಎಂಬ ಹೆಸರಿನ ಬಲರಾಮನ ಪತ್ನಿಯು ನಾಗಲೋಕದಿಂದ ಬಂದಳು. ಚಂದ್ರನ ಮಡದಿಯಾದ ಕಾಂತಿಯು ಬಂದಳು. ಇವರಿಬ್ಬರಲ್ಲಿ ಮೊದಲನೆಯವಳು ಹೆಚ್ಚು ಸುಂದರಿ. ಇದರಲ್ಲಿ ಆ ಎರಡನೇ ಕಾಂತಿ ಕೂಡ ಬಂದಿದ್ದಾಳೆ ಅಂತ ಹೇಳ್ತಾರೆ. ಈ ಆ್ಯಕ್ಚುಲಿ ಕಾಂತಿಯಿಂದ ಮೊದಲನೆಯವಳು ಯಾರಿದ್ದಾಳೆ, ಹೆಚ್ಚು ಸುಂದರಿಯಾಗಿದ್ದವಳು, ಅವಳು ಮಾತ್ರ ಬಂದದ್ದು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಸೊ ಇವರು ಏನು ಹೇಳ್ತಾರೆ ನೋಡುವ. ಈಗ ಶೈವಾಪರಂ ಸಾ ಏವ ಅಪರಂ ರೂಪ ಆಸ್ಥಾಯ, ಯಾರು ವಾರುಣಿ ಬಂದಿದ್ದಾಳೆ ಅಂತ ನಾವು ಮೊದಲನೇ ಶ್ಲೋಕದಲ್ಲಿ 10ನೇ ಶ್ಲೋಕದಲ್ಲಿ ಓದಿದ್ದೇವೆ. ಈಗ 11ನೇ ಶ್ಲೋಕದಲ್ಲಿ ಅವಳೇ ಅದೇ ವಾರುಣಿ ಸಾ ಏವ ಅಪರಂ ರೂಪ ಅಮ್ಮಾಸ್ಥಾಯ ಅಂತೇಳಿದರೆ ಇನ್ನೊಂದು ರೂಪವನ್ನು ತಾಳಿ ಶ್ರೀ ಇತಿಯಾಕ್ಯಂ, ಶ್ರೀ ಎಂಬ ಹೆಸರಿನ ರೂಪದಿಂದ ಸಾ ಇಂದಿರಾವೇಶಂ ಅಗ್ರ್ಯಂ, ಮಹಾಲಕ್ಷ್ಮಿಯ ಆವೇಶದಿಂದ ಕೂಡಿದ ಶ್ರೇಷ್ಠವಾದ ಅಗ್ರ್ಯಂ ರೂಪ ಇದು. ಆ ರೂಪದಿಂದ ವಾರುಣಿ ಅಂದರೆ ವಾರುಣಿ ಬಂದಳು, ವಾರುಣಿ ಶ್ರೀ ಅಂತ ಅಂದರೆ ಅಗ್ರ್ಯವಾದ ಮಹಾಲಕ್ಷ್ಮಿಯ ರೂಪವನ್ನು ತಾಳಿ ಈ ಮಹಾಲಕ್ಷ್ಮಿಯ ಆವೇಶದಿಂದ ಕೂಡಿದ ಇನ್ನೊಂದು ರೂಪವನ್ನು ತಾಳಿ ಎರಡನೇವಳು ಬಂದಳು ಅಂತೇಳಿದರೆ ವಾರುಣಿದ್ದೇ ಇನ್ನೊಂದು ರೂಪ ಶ್ರೀ, ಅದು ಅಗ್ರ್ಯವಾದ ಅಗ್ರ್ಯಂ ಇಂದಿರಾವೇಶಯುಕ್ತಂ. ಇಂದಿರಾ ಅಂದರೆ ಮಹಾಲಕ್ಷ್ಮಿಯ ಕಾಂತಿಯಿಂದ ಕೂಡಿದ ಆ ವಾರುಣಿಯ ಇನ್ನೊಂದು ರೂಪ ಶ್ರೀ ಅನ್ನುವಂಥ ರೂಪ ಬಂತು ಅಂತ ಎರಡು ಜನ ಆಯಿತು, ವಾರುಣಿ ಆಯಿತು ಮತ್ತು ಶ್ರೀ ಆಯಿತು. ಈಗ
ಕಾಂತಿ ಎಂಬ ಅವನ ಮತ್ತೊಬ್ಬ ಪತ್ನಿಯು ಅಲ್ಲಿಗೆ ಆಗಮಿಸಿದಳು. ಕಾಂತಿಶ್ಚ ಆಗಾತ್ ತಸ್ಯ ಭಾರ್ಯ ಎಲ್ಲಿಂದ? ನಾಗಲೋಕದಿಂದ ಬಂದಳು ಅಂತ. ಇನ್ನೊಬ್ಬ ಕಾಂತಿ ಸೋಮಸ್ಯ ಚ ಅನ್ಯ ಕಾಂತಿ, ಸೋಮನ ಹೆಂಡತಿ ಒಬ್ಬಳು ಕಾಂತಿ ಇದ್ದಾಳೆ, ಇನ್ನೊಬ್ಬ ಕಾಂತಿ ಸೋಮನ ಪತ್ನಿ. ಅವರಿಬ್ಬರಲ್ಲಿ ಶೇಷಪತ್ನಿಯಾದ ಕಾಂತಿ ಅಂದರೆ ಬಲರಾಮನ ಹೆಂಡತಿ ಅಥವಾ ಆದಿಶೇಷನ ಹೆಂಡತಿಯಾದ ಕಾಂತಿ ಈ ಎರಡನೇ ಚಂದ್ರನ ಹೆಂಡತಿ ಕಾಂತಿಯಿಂದ ಅವಳಿಗಿಂತ ಹೆಚ್ಚು ಸೌಂದರ್ಯವತಿ, ಅವಳು ಬಂದದ್ದು ಅಂತ. ಇದರಲ್ಲಿ ಬಂದಿದ್ದಾಳೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತೇಳಿದರೆ ಬಂದದ್ದು ಬಲರಾಮನ ಹೆಂಡತಿ ಅಥವಾ ಆದಿಶೇಷನ ಹೆಂಡತಿಯಾದ ಕಾಂತಿ ಮಾತ್ರ ಬಂದದ್ದು, ಇನ್ನೊಬ್ಬಳು ಚಂದ್ರನ ಹೆಂಡತಿ ಇಲ್ಲಿಗೆ ಬರಲಿಲ್ಲ ಅನ್ನುವಂಥದ್ದು ಅದರ ಅರ್ಥ. ಆ ನಂತರ ಇಲ್ಲಿ ಮೊದಲು ಓದಿದ್ರಲ್ಲಿ ವೈಲಾಯರು ಓದಿದ್ರಲ್ಲಿ ಏನು ಓದಿದ್ದಾರೆ? ವಾರುಣಿಯೇ ಶ್ರೀ ಎಂಬ ಹೆಸರುಳ್ಳ ಲಕ್ಷ್ಮಿಯ ಆವೇಶದಿಂದ ಕೂಡಿರುವ ಶ್ರೇಷ್ಠವಾದ ಮತ್ತೊಂದು ರೂಪವನ್ನು ಹೊಂದಿ ಬಂದಳು. ಬಲರಾಮನಿಗೆ ಕಾಂತಿ ಸಂಜ್ಞಕನಾದ ಹೆಂಡತಿ ನಾಗಲೋಕದಿಂದ ಬಂದಳು. ಸೋಮನ ಹೆಂಡತಿ ಕಾಂತಿ ಅವಳು ಇನ್ನೊಬ್ಬಳು. ಇಬ್ಬರು ಕಾಂತಿಯರ ಮಧ್ಯದಲ್ಲಿ ಮೊದಲಿನವಳು ಜ್ಯೇಷ್ಠಳು, ಪ್ರಶಸ್ತ ರೂಪವುಳ್ಳವಳು ಅಂತ. ಸೊ ಯಾವುದು ನಾರಾಯಣ ತಂತ್ರಗಳ ಅಗ್ರಹಾರ ನಾರಾಯಣ ತಂತ್ರ ಪಳ್ಳಿವಾರ ಮಠದ ಪುಸ್ತಕದ ಅವರು ಯಾವುದು ಓದಿದ್ದಾರೆ ಅದರಲ್ಲಿ. ಸೊ ಆ ಎರಡನೇ ಕಾಂತಿ ಬಂದಿದ್ದಾಳೆ ಅನ್ನುವಂಥದ್ದಿಲ್ಲ. ಅಂಥೇಳಿದರೆ ಬಂದದ್ದು ಯಾರೆಲ್ಲ ಅಂಥೇಳಿದರೆ ವಾರುಣಿ, ಶ್ರೀ ಮತ್ತು ಕಾಂತಿ. ಕಾಂತಿ ಅಂತ ಹೇಳಿದರೆ ಇವಳು ಚಂದದ ಕಾಂತಿ ಅಂತ. ಇನ್ನೊಬ್ಬಳು ಚಂದ್ರನ ಹೆಂಡತಿ ಅಷ್ಟು ಚಂದ ಇಲ್ಲ ಅಂಥೇಳಿದರೆ ಆದಿಶೇಷನ ಪತ್ನಿ ಅಥವಾ ಬಲರಾಮನ ಹೆಂಡತಿ ಕಾಂತಿ ಯಾರಿದ್ದಾಳೆ ಅವಳು ತುಂಬ ಸುರೂಪ ಅಂತೇಳಿದ್ರೆ ಲಕ್ಷಣ ಇದ್ದು ತುಂಬ ಚಂದ ಇದ್ದು ಅವಳು ಜಾಸ್ತಿ ಶ್ರೇಷ್ಠಳು, ಪ್ರಶಸ್ತ ರೂಪವುಳ್ಳವಳು, ಅವಳು ಬಂದದ್ದು ಅಂತ. ಆ ಲೆಕ್ಕದಲ್ಲಿ 3 ಜನ ಬಂದದ್ದು. ವಾರುಣಿ, ಆಮೇಲಿಂದ ಶ್ರೀ, ಆಮೇಲಿಂದ ಕಾಂತಿ. ಸೊ ಚಂದ್ರನ ಹೆಂಡತಿ ಒಟ್ಟಿಗೆ ಕಾಂತಿ ಒಟ್ಟಿಗೆ ಈ ಕಾಂತಿಯನ್ನು ಕಂಪೇರ್ ಮಾಡಿ ಅವಳಿಗಿಂತ ಇವಳು ಚಂದದವಳು, ಇವಳು ಭಾಳ ಶ್ರೇಷ್ಠಳು ಅಂತ ಹೇಳಿದ್ದಾರಷ್ಟೇ ವಿನಃ ಅವಳು ಬಂದಿದ್ದಾಳೆ ಅಂತ ಹೇಳಲಿಲ್ಲ. ಸೊ ಹಾಗೆ ನೋಡಿ, ಪುಸ್ತಕದಲ್ಲಿಯೂ ಕೂಡ ತುಂಬ ಕೆಲವು ಸಲ ಕನ್ಫ್ಯೂಷನಿಗೆ ದಾರಿ ಇರ್ತದೆ. ಸೊ ಅಂದರೆ ಈ ಎಲ್ಲ ಪುಸ್ತಕಗಳು ಒಂದೊಂದು ವ್ಯಾಖ್ಯಾನದ ಮೇಲೆ ನಿಂತಿವೆ. ಸೊ ಆ ವ್ಯಾಖ್ಯಾನ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ಪುಸ್ತಕದಲ್ಲಿ ಬರೆದದ್ದು ಕೂಡ ಆ ಕಡೆ ಈ ಕಡೆ ಆಗ್ತದೆ. ಇಲ್ಲಿ ಹರಿವಂಶದಲ್ಲಿ ಏನು ಹೇಳ್ತಾರೆ ಅಂತ ಅದನ್ನು ಹೇಳ್ತಾರೆ. ಶ್ರೀಶ್ಚ ಪದ್ಮಾಲಯ ದೇವಿ ನಿಧೇಯ ವೈಷ್ಣವೋರಸಿ ರೋಹಿಣೇಯ ಉರಸಿ ಶುಭ ಮಾಲೇವಾಮಲತಾಂ ಗತ. ಈ ವಾಕ್ಯದಲ್ಲಿ ಶ್ರೀ ಎನ್ನುವ ಪದಕ್ಕೆ ವಿವರಣೆ ಮೇಲ್ನೋಟದಲ್ಲಿ ಹರಿವಂಶದಲ್ಲಿ ಸಾಕ್ಷಾತ್ ಶ್ರೀದೇವಿಯೇ ಬಲರಾಮನ ಬಳಿ ಆಗಮಿಸಿದಳು ಅಂತ ತೋರ್ತದೆ. ಇಲ್ಲ, ಒಂದು ವೇಳೆ ಬಂದರೂ ಕೂಡ ಅಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿಸ್ಕೋಬೋದು. ಅದಕ್ಕೆ ಇಲ್ಲಿಯ ಶ್ರೀ ಇವಳು ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿಯ ಆವೇಶವುಳ್ಳವಳು. ಇಂದಿರಾ ಆವೇಶಂ ಅಗ್ರ್ಯಂ ಉಳ್ಳವಳು ಶ್ರೀ. ಅಂದರೆ ಇಲ್ಲಿಯ ಶ್ರೀ ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲ, ಇಂದಿರಾ ಆವೇಶದಿಂದ ಕೂಡಿದ, ರಮಾವೇಶದಿಂದ ಕೂಡಿದ, ಮಹಾಲಕ್ಷ್ಮಿಯ ಆವೇಶದಿಂದ ಕೂಡಿದ ಶ್ರೀ ಎಂಬ ಶೇಷಪತ್ನಿ ವಾರುಣಿಯ ಮತ್ತೊಂದು ರೂಪ ಎಂದು ತಿಳಿಯಬೇಕು ಅನ್ನುವಂಥದ್ದು ನಾವೇನು ಹೇಳಿದ್ದೇವೆ ಅದರ ಸರಿಯಾಗಿ ಅದೇ ಥರನೇ ಇದೆ. ಅಂದರೆ ಅದೇ ಥರನೇ ಹರಿವಂಶದಲ್ಲಿ ಇದೆ ಅಂತ ಹೇಳ್ತಾರೆ. ಹರಿವಂಶ ಅಂತ ಹೇಳಿದರೆ ಬಹಳ ಶ್ರೇಷ್ಠವಾದ ಅದು ಗ್ರಂಥ. ಸೊ ಅದರಂತೆ ಇನ್ನೊಂದು ವ್ಯಾಖ್ಯಾನದ ಆಧಾರದ ಮೇಲೆ ಹೇಳ್ತಾರೆ, ಕಾಂತಿ ಎಂಬ ಮತ್ತೊಬ್ಬ ಶೇಷಪತ್ನಿಯು ಆಗಮಿಸಿದಳು, ಅವಳು ವಾರುಣಿಗಿಂತ ಬೇರೆ. ಅದರಂತೆ ಕಾಂತಿ ಎಂಬ ಚಂದ್ರಪತ್ನಿ ಇದ್ದಾಳೆ, ಅವನಿಗಿಂತಲೂ ಬೇರೆಯಾದವಳು ಶೇಷಪತ್ನಿ ಕಾಂತಿ ಚಂದ್ರಪತ್ನಿ ಕಾಂತಿಗಿಂತ ಹೆಚ್ಚು ಸುಂದರಿ, ಆದ್ದರಿಂದಲೇ ಅವಳಿಗಿಂತ ಶ್ರೇಷ್ಠಳು ಎಂಬ ವಿಶೇಷ. ಸೊ ಹಾಗೆ ಬಂದದ್ದು ಯಾರು ಅಂತ ಹೇಳಿದ್ರೆ ಒಬ್ಬಳೇ, ಯಾರಂದರೆ ಶೇಷಪತ್ನಿ ಕಾಂತಿ ನಾಗಲೋಕದಿಂದ ಬಂದಳು ಅನ್ನುವಂಥದ್ದು, ಅವಳು ಮಾತ್ರ ಬಂದದ್ದು. ಕಂಪೇರ್ ಮಾತ್ರ ಮಾಡಿದ್ದಾರೆ. ಈ ಕಾಂತಿ ಅಂದರೆ ಆ ಕಾಂತಿ ಅಲ್ಲ ಅಂತ. ಆ ಕಾಂತಿ ಅಂದರೆ ಯಾರು? ಅವಳು ಚಂದ್ರನ ಹೆಂಡತಿ, ಅವಳು ಇಲ್ಲಿಗೆ ಬಂದಾಳೆ, ಅವಳು ಬರಲಿಲ್ಲ.
ಅಂದರೆ ಅವಳಿಗಿಂತ ಇವಳು ಭಾಳ ಶ್ರೇಷ್ಠಳು ಅಂತೇಳಿದ್ರೆ ಈ ಮದುವೆ ಮನೆಗೆಲ್ಲ ಎಲ್ಲ ಅವ್ರು ಬಂದರು ಇವರು ಬಂದರು ಅಂತ ಒಬ್ಬರು ಕೂತವರೆಲ್ಲ ಎಲ್ಲ ಈಗ ಅವ್ರು ಬಂದರು ನೋಡಿ ಅಂತ ಅಂದರೆ ಇವರು ಅವ್ರು ಹಾಗೆ ಕಾಣಿಸ್ತಾರೆ, ಅವರೆಲ್ಲ ಮಾತ್ರ ಇವರು ಬೇರೆ ಅಂತ. ಇವರು ಯಾರು? ಇವರು ಆದಿಶೇಷನ ಹೆಂಡತಿ ಕಾಂತಿ, ಚಂದ್ರನ ಹೆಂಡತಿ ಕಾಂತಿ ಅಲ್ಲ, ಇವರು ಮಾತ್ರ ಭಾರಿ ಚಂದ. ಏನು ಅಂತೇಳಿದ್ರೆ ಅಗ್ರ್ಯಂ ಅಂತೇಳಿದ್ರೆ ಇವರು ಸುರೂಪ ಅಂತೇಳಿ ಪೂರ್ವತನ, ಮೊದಲು ಬಂದಿದ್ದಾರಲ್ಲ ಈ ಕಾಂತಿ ಇವರು, ನೀವು ಎರಡನೇದು ಹೇಳಿದ್ರಲ್ಲ, ಸೊ ಅವ್ರಿಗಿಂತ ಪೂರ್ವತನ ಕಾಂತಿ, ಮೊದಲನೆಯ ಕಾಂತಿ ಯಾವುದು ಶೇಷಪತ್ನಿ ಕಾಂತಿ ಸುರೂಪ, ಭಾಳ ಶ್ರೇಷ್ಠಳು, ಭಾಳ ಸುಂದರಿ. ಸೊ ಆದ್ದರಿಂದ ಇದು ಚಂದ್ರಪತ್ನಿ ಕಾಂತಿ ಅಲ್ಲ. ಹಾಗಾದರೆ ರೋಹಿಣೇಯನ ಜತೆಗೆ ಈ ಗೋಮಂತ ಪರ್ವತದಲ್ಲಿ ಈ ಹಿತಕರವಾದ ಈ ಸುಂದರವಾದ ಈ ಸನ್ನಿವೇಶದಲ್ಲಿ ಮೂರು ಜನ ಹೆಂಡತಿಯಂದರು ಬಂದರು. ವಾರುಣಿ ಅಂತ ಬಂದು, ವಾರುಣಿ ಇನ್ನೊಂದು ರೂಪ ಶ್ರೀ ಅಂತ ಬಂದು, ಆಮೇಲೆ ಕಾಂತಿ ಅಂತ 3 ಜನ ಬಂದಿದ್ದಾರೆ. ಇನ್ನೇನು ಮಾಡ್ತಾರೆ, ಏನು ಸಂಗತಿ ಅಂತ ನೋಡುವ. ಇನ್ನಷ್ಟು ಶ್ಲೋಕ ಬಯಲಾರೆ. ರಾಮೋ ಮುಮುದೇ ತತ್ರ ತಿಷ್ಠನ್ ಶಶಾಂಕಪೂಗೋದ್ರಿಕ್ತ ಕಾಂತಿ ಸುಧಾಮ ತಸ್ಯಾವಾರುಣ್ಯ ಪ್ರತಿಮಾ ಪೇಯ ರೂಪ ಕಾದಂಬರಿ ವಾರುಣೀಂ ತಾಂ ಪಪೌ ಸಹ. 12ನೇ ಶ್ಲೋಕ. ಈ ಬಲರಾಮನ ಕಾಂತಿ ಯಾವ ತರ ಅಂದ್ರೆ, ಅವನು ಚಂದ್ರರ ಸಮೂಹಕ್ಕಿಂತ ಉತ್ಕೃಷ್ಟವಾದ ಕಾಂತಿಯುಳ್ಳವನು. ಅಂತಹ ಶೋಭನ ಪ್ರಕಾಶವುಳ್ಳ ಆ ಬಲರಾಮನು ಆ ಗೋಮಂತ ಪರ್ವತದಲ್ಲಿ ವಾಸ ಮಾಡುತ್ತಿದ್ದನು. ಹೀಗಿರುವಾಗ ವಾರುಣಿ, ಶ್ರೀ, ಕಾಂತಿ ಈ 3 ಸ್ತ್ರೀಯರಿಂದ ಸಂತೋಷ ಪಡುತ್ತಾನೆ. ಆ ವಾರುಣಿಯ ಅಭಿಮನ್ಯಮಾನವಾದ ದೇಹಕ್ಕೆ ಸಮವಾದ ಕದಂಬ ಅಂದರೆ ಈಚರ ಕುಸುಮದಿಂದ ಹುಟ್ಟಿರುವುದರಿಂದ ಕಾದಂಬರಿಯು ಪೇಯವಾದ ಮಧ್ಯ ಸ್ವರೂಪವುಳ್ಳದ್ದು. ವಾರುಣಿಯು ಗೋಮಂತ ಶಿಖರದಲ್ಲಿರತಕ್ಕಂಥ ಕದಂಬ ವೃಕ್ಷದ ಕೋಟರ ದೆಸೆಯಿಂದ ಸುರಿಯಿತು. ಬಲರಾಮನು ಆ ವಾರುಣಿಯನ್ನು ಪಾನ ಮಾಡುತ್ತಾನೆ. ತಾಭಿರಾಮೋ ಮುಮುದೇ ತತ್ರ ತಿಷ್ಠನ್ ಶಶಾಂಕಪೂಗೋದ್ರಿಕ್ತ ಕಾಂತಿಸುಧಾಮ ತಸ್ಯಾ ವಾರುಣ್ಯಾ ಪ್ರತಿಮಾ ಪೇಯರೂಪ ಕಾದಂಬರಿ ವಾರುಣೀಂ ತಾಂ ಪಪೌ ಸಹ. ತಾಭಿ ರಾಮಃ, ರಾಮೋ ಅಂದರೆ ರಾಮಃ, ಮುಮುದೇ ತತ್ರ ತಿಷ್ಠನ್ ಶಶಾಂಕಪೂಗ ಉದ್ರಿಕ್ತ ಕಾಂತಿ ಸುಧಾಮ ತಸ್ಯಾ ವಾರುಣ್ಯಾ ಪ್ರತಿಮಾ ಪೇಯರೂಪ ಕಾದಂಬರಿ ವಾರುಣೀಂ ತಾಂ ಪಪೌ ಸಹ. ಇದು ನೆಕ್ಸ್ಟ್ ಯುದ್ಧ ಉಂಟು. ಯುದ್ಧ ಮಾಡುವ ಮೊದಲು ಸ್ವಲ್ಪ ಏನು ರಾಸಲೀಲೆ ನೋಡುವ ಅಂತೇಳ್ಕೊಂಡು ಈ 3 ಜನ ಹೆಂಡತಿಯಂದರು, ಬಲರಾಮನಿಗೆ 3 ಜನ ಹೆಂಡತಿಯಂದರು ಬಂದು ಏನು ಮಾಡಿದ್ದಾರೆ, ನನ್ನನ್ನು ಕ್ರೀಡಿಸು ಅಂತ ಹೇಳ್ತಾ ಇದ್ದಾರೆ. ತಾಭಿ ಆ 3 ಜನರ ಜತೆಗೆ, ತಾಭಿ ಅಂದರೆ ತೃತೀಯ ವಿಭಕ್ತಿ ಬಹುವಚನ, ತಾಭಿ ಆ 3 ಜನ ಹೆಂಡತಿಯೊಂದರಿಗೆ ಯಾರೆಲ್ಲ, ವಾರುಣಿ, ಶ್ರೀ ಮತ್ತು ಕಾಂತಿ. ತಾಭಿ ರಾಮಃ ಅಂದರೆ ಬಲರಾಮನು, ಮುಮುದೆ ಅಂದರೆ ಪ್ರೀತಿಸಿದನು, ಅಂದರೆ ಅತಿಯಾಗಿ ಆನಂದೋತ್ಕರ್ಷವನ್ನು ಹೊಂದಿದನು. ಮುಮುದೆ. ಸೊ ಮುಮುದತುಹು ಮುಮುದುಹು ಅಂತ ಬರ್ತದೆ. ಅದು ಮುಮುದುಹು ಅಂತೇಳಿದರೆ ಎಲ್ಲರೂ ಅಂತೇಳಿದರೆ ಬಹುವಚನದಲ್ಲಿ. ಮುಮುದೆ ಅಂದರೆ ಬಲರಾಮ ಒಬ್ಬನೇ ಈ 3 ಜನ ಹೆಂಡತಿಯಂದಿರ ಜತೆಗೆ ಸೇರಿ ಕ್ರೀಡಿಸಿದನು ಒಬ್ಬನೇ, ಏಕವಚನ ಮುಮುದೆ. ತತ್ರ ತಿಷ್ಠನ್, ತತ್ರ ಅಂದರೆ ಅಲ್ಲಿ ಅಂದರೆ ಎಲ್ಲಿ, ಈ ಗೋಮಂತ ಪರ್ವತದಲ್ಲಿ, ತಿಷ್ಠನ್ ಇದ್ದುಕೊಂಡು ಶಶಾಂಕ ಪೂಗೋದ್ರಿಕ್ತ ಕಾಂತಿ ಅಂತೇಳಿದರೆ, ಈ ಕೆಲವು ಸಲ ಹೊಸದಾಗಿ ಮದುವೆ ಆದ ಮದುಮಗ ಮದುಮಕ್ಕಳು ಅಂತೇಳಿದರೆ ಅವರು ಒಂದು ಬೇರೆಯೇ ಲೋಕದಲ್ಲಿರ್ತಾರೆ, ಭಾರಿ ಖುಷಿಯಿಂದ ಮಹದಾನಂದದಲ್ಲಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಮುಖದಲ್ಲಿರುವಂಥ ಕಾಂತಿಯೇ ಬಹಳ ವಿಶೇಷವಾಗಿರ್ತದೆ. ಸೊ ಹಾಗೆ ಈ 3 ಜನ ಹೆಂಡತಿಯರು ಬಂದು ಪ್ರೀತಿಸುವ ಕಾರಣ
ಈ ಬಲರಾಮನ ಈ ಕಾಂತಿ ಅನ್ನುವಂಥದ್ದು, ಅಂದರೆ ದೇಹದ ಕಾಂತಿ, ಮುಖದ ಲಕ್ಷಣ, ಮುಖದ ತೇಜಸ್ಸು, ಇದು ಯಾವ ತೇಜಸ್ಸು ಅಂತ ಹೇಳಿದ್ರೆ ಶೃಂಗಾರ ರೂಪದ ತೇಜಸ್ಸು. ಈ ಶೃಂಗಾರ ರೂಪದ ತೇಜಸ್ಸು ಶಶಾಂಕ ಪೂಗೋದ್ರಿಕ್ತ ಕಾಂತಿ. ಅಂದರೆ ಯಾವ ಥರ ಅಂತ ಹೇಳಿದರೆ ಪೂಗ ಅಂತ ಕೊಟ್ಟಿದ್ದಾರೆ, ಶಶಾಂಕ ಅಂತ ಕೊಟ್ಟಿದ್ದಾರೆ. ಶಶಾಂಕ ಅಂದರೆ ಚಂದ್ರ, ಒಬ್ಬ ಚಂದ್ರ ಅಲ್ಲ. ಪೂಗ ಅಂತ ಹೇಳಿದರೆ ನಿಜವಾದ ಅರ್ಥ ಏನು ಗೊತ್ತುಂಟ, ಅಡಿಕೆಯ ಹೂವು ಅಂತೇಳಿದರೆ ನಾವು ಪಿಂಗಾರ ಅಂತ ನಾವು ಏನು ಹೇಳ್ತೇವೆ ಅಂದರೆ ನಮ್ಮಲ್ಲೆಲ್ಲ ದರ್ಶನ ಎಲ್ಲ ಆದರೆ ನಾವು ಆ ದರ್ಶನ ಪಾತ್ರೆಗೆ ಕೊಡುವಂಥ ಹೂ ಯಾವುದು, ಆ ಪಿಂಗಾರ ಅಂತ. ಆ ಪಿಂಗಾರ ಹೂ ಅಂದರೆ ಅಡಿಕೆಯ ಹೂ. ಅಡಿಕೆ ಹೂವಿನಲ್ಲಿ ಸಣ್ಣ 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 ಅಡಿಕೆ ಇದೆ. ಆ ಸಣ್ಣ 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 ಅಡಿಕೆ ಅಂತ ಹೇಳಿದರೆ ಆ ಹುಟ್ಟುವಾಗ ಅದರಲ್ಲಿ ಆ ಪಿಂಗಾರದಲ್ಲಿ ಅದೆಲ್ಲ ಈ ಮುಖಕ್ಕೆ ಅಂಟಿಕೊಳ್ತವೆ ನೋಡಿ, ಸಣ್ಣ 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 ಸಣ್ಣ. ಅದು ಯಾವ ಬಣ್ಣ ಅಂತ ಹೇಳಿದರೆ ಸಾಮಾನ್ಯ ಎಲೆ ಹಸಿರು ಬಣ್ಣ, ತಿಳಿಯಾದ ಎಲೆ ಹಸಿರು ಬಣ್ಣ, ಮತ್ತು ನೋಡಲಿಕ್ಕೆ ಇದ್ರ ಥರ ಇರ್ತದೆ, ಯಾವುದು ಎಳ್ಳು ಥರ. ಸೊ ಆ ಥರ ಇರ್ತದೆ ಆ ಪಿಂಗಾರದಲ್ಲಿ ಸಣ್ಣ 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 ಅಡಿಕೆ. ಅದು ಮತ್ತೆ ಬೆಳೆದು ಅಡಿಕೆ ಆಗೋದು ಯಾವುದು, ಅಡಿಕೆ ಮರದಲ್ಲಿದ್ದರೆ ನಾವು ಅದನ್ನು ತೆಗೆದಾಗಿದೆ ಅಂತ ಇಟ್ಕೊಳ್ಳಿ. ಸೊ ಆ ಥರ ಆ ಅಡಿಕೆ ಪಿಂಗಾರದಲ್ಲಿ ಆ ಸಣ್ಣ ಸಣ್ಣ ಅಡಿಕೆ ಅದು ಎಷ್ಟಿರ್ತದೆ, 1000 ಗಟ್ಟಲೆ ಇರ್ತದೆ. ಅಂದರೆ ಆ ದರ್ಶನ ಪಾತ್ರೆಯ ಮುಖಕ್ಕೆಲ್ಲ ಅಂಟಿರ್ತದೆ ಅದು. ಸೊ ಶಶಾಂಕ ಪೂಗ ಅಂದರೆ ಅಷ್ಟು ಒಂದೊಂದು ಆ ಸಣ್ಣ ಸಣ್ಣ ಅಡಿಕೆ ಅಂತ ಹೇಳಿದರೆ ಒಂದೊಂದು ಚಂದ್ರ ಅಂತ ಹೇಳಿದರೆ, ಹಾಗಾದರೆ ಚಂದ್ರ ಎಷ್ಟಾಯಿತು, ಚಂದ್ರನ ಗೊಂಚಲು, ಚಂದ್ರನ ಸಮೂಹ ಅಂದರೆ ಶಶಾಂಕ ಪೂಗ ಅಂದರೆ 1000 ಚಂದ್ರನ ಸಮೂಹಗಳಿದ್ದಾಗ ಆ ಚಂದ್ರನ ಕಾಂತಿ ಎಷ್ಟಾಗ್ತದೆ, ಉದ್ರಿಕ್ತ ಕಾಂತಿ. ಶಶಾಂಕ ಪೂಗ ಉದ್ರಿಕ್ತ ಕಾಂತಿ. ಪೂಗ ಪ್ಲಸ್ ಉದ್ರಿಕ್ತ, ಪೂಗೋದ್ರಿಕ್ತ, ಆ ಪ್ಲಸ್ ಓ ಅಂತ ಬರುವಂಥದ್ದು ಗುಣಸಂಧಿ. ಸೊ ಶಶಾಂಕ ಪೂಗೋದ್ರಿಕ್ತ ಕಾಂತಿ ಅಂದರೆ 1000 ಚಂದ್ರರ ಕಾಂತಿ ಒಟ್ಟಿಗೆ ಸೇರಿದರೆ ಎಷ್ಟು ಕಾಂತಿ, ಎಷ್ಟು ಪ್ರಕಾಶ ಆಗ್ತದೋ ಅಷ್ಟು ಪ್ರಕಾಶದಿಂದ ಶೋಭಿಸ್ತಾ ಇದ್ದಾನೆ ಬಲರಾಮ. ಯಾಕೆ 3 ಜನ ಹೆಂಡತಿಯರು ಏಕಕಾಲದಲ್ಲಿ ಬಂದು ಏನು ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಸೊ ಮುಮುದೆ ಬಲರಾಮ ಅವರೆಲ್ಲರನ್ನೂ ಕೂಡ ಕ್ರೀಡಿಸ್ತಾ ಇದ್ದಾನೆ. ಮುಮುದೆ ಅಲ್ಲಿ ತತ್ರ ಅಂದರೆ ಆ ಗೋಮಂತ ಪರ್ವತದಲ್ಲಿ ತಿಷ್ಟನ್ನು ಇದ್ದುಕೊಂಡು ಅಂತೇಳಿದರೆ ಏನು ಅರ್ಥ ನಾವು ಮಾಡಿಕೊಳ್ಬೋದು ಅಂತೇಳಿದರೆ, ಒಂದು ಕಡೆಯಲ್ಲಿ ಬಲರಾಮ ಸ್ವೇಚ್ಛೆಯಿಂದ ವಿಹಾರ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆಯಲ್ಲಿ ಶ್ರೀಕೃಷ್ಣ ಸ್ವೇಚ್ಛೆಯಿಂದ ವಿಹಾರ ಮಾಡ್ತಾ ಇದ್ದಾನೆ. ಅಂತಹ ಸುಂದರವಾದ ಸನ್ನಿವೇಶ ಆ ಗೋಮಂತ ಪರ್ವತದಲ್ಲಿದೆ. ಹಿತವಾದ ಗಾಳಿ ಬೀಸ್ತಾ ಇದೆ, ಆ ಪರ್ವತದಲ್ಲಿರುವಂಥ ವಾತಾವರಣವೇ ಬೇರೆ ಅಂತ ತಿಳ್ಕೊಳ್ಬೋದು. ಶಶಾಂಕ ಪೂಗ ಉದ್ರಿಕ್ತ ಕಾಂತಿ ಯಾರು ಬಲರಾಮನದ್ದು. ಸುಧಾಮ ಅಂತೇಳಿದರೆ ಇದು ಸುಧಾಮ ಅಂತ ಹೆಸರಲ್ಲ, ಒಳ್ಳೆಯ ಧಾಮ ಅಂದರೆ ಗೋಮಂತ ಪರ್ವತ ಅನ್ನುವಂಥದ್ದು. ಈಗ ನಾವೆಲ್ಲ ರೆಸಾರ್ಟಿಗೆಲ್ಲ ಹೋಗೋದಿಲ್ವ, ಅಸ್ಸಾಂ, ಡಾರ್ಜಿಲಿಂಗ್, ನೈನಿತಾಲ್ ಹೀಗೆಲ್ಲ ನಾವೆಲ್ಲ ಯಾವುದು ಟೂರಿಸ್ಟ್ ಅಂತ ಹೇಳಿದರೆ ಈ ಜೂನ್ ತಿಂಗಳಲ್ಲಿ ಇಲ್ಲಿ ಸೆಕೆ ಜಾಸ್ತಿ ಅಂತ ಅಲ್ಲಿ ತಂಪಾಗಿರ್ತದೆ. ಸೊ ಮಸೂರಿಗೆ ಹೋಗುವ, ನೈನಿತಾಲಿಗೆ ಹೋಗುವ, ಡಾರ್ಜಿಲಿಂಗಿಗೆ ಹೋಗುವ ಅಂತ ಹೋಗೋದಿಲ್ವ, ಆ ಥರ ಸುಧಾಮ ಅಂತೇಳಿದರೆ ಒಳ್ಳೆಯ ಪರ್ವತದ ಮೇಲಿರುವಂತಹ ಒಳ್ಳೆಯ ವಿಹಾರಕ್ಕೆ ಯೋಗ್ಯವಾದ ಅಂದರೆ ಹಿತವಾದ ಗಾಳಿ ಬೀಸ್ತಾ ಇರುವಂತಹ ಅಂತೇಳಿದರೆ ಮಸೂರಿಗೆ ಆವತ್ತು ಹೋದದ್ದು ನೆನಪು ನನಗೆ. ಅರ್ಧ ಗಂಟೆಯಲ್ಲಿ ಬೆಳಿಗ್ಗೆ ಯೋಗ ಶುರು ಮಾಡಿದ್ದೇವೆ 7 ಗಂಟೆಗೆ, 7:15 ಯೋಗ ಮುಗಿಯುತ್ತಲೇ ಫುಲ್ಲು ಕತ್ತಲಾಗಿ ಬಿಡ್ತು. ಕತ್ತಲಾದದ್ದಂದರೆ ಏನು, ಅಲ್ಲಿ ಒಂದು ಸೂರ್ಯನ ಬೆಳಕು ಬಂದಿತ್ತು, ಯೋಗ ಆಗ್ತಿತ್ತು, ಯೋಗ ಮುಗಿತಾ ಬಂತು, ಕತ್ತಲಾಯಿತು ಅಂತ ಹೇಳಿದ್ರೆ ಮೋಡ ಕವಿದು ಇನ್ನೇನೀಗ ಮಳೆ ಬರ್ತದೆ ಅಂತ ಹೇಳ್ಕೊಂಡು ಫುಲ್ಲು ಕತ್ತಲೆ ಕವಿದು ಮಳೆ ಸುರಿದೇ ಬಿಡ್ತು. ಮಳೆ ಸುರಿಯಿತು, ಒಂದು 20 ನಿಮಿಷ 25 ನಿಮಿಷ ಧಾರಾಕಾರ ಮಳೆ ಸುರಿಯಿತು ಬೆಟ್ಟದ ಮೇಲೆ ಮುಸ್ಸೂರಿಯಲ್ಲಿ. ಆ ಮಳೆ ಸುರಿದು ಮಳೆ ಕಡಿಮೆ ಆಯಿತು ಅಂದರೆ ಕ್ಲಿಯರ್ ಆಯಿತು ಅಂತೇಳಿದರೆ ಕತ್ತಲೆ ಆದದ್ದೆಲ್ಲ ಹೋಗಿ ಪುನಃ ಸೂರ್ಯ ಕಂಡ, ಒಳ್ಳೆ ಬೆಳಕಾಯಿತು, ಫುಲ್ ಬಿಸಿಲು.
ಮತ್ತೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಪುನಃ ಮೋಡ ಕವಿಯಿತು. ಇದು ಎಂಥ ವಿಚಿತ್ರ ಅಂತ ಹೇಳಿದರೆ, ಈ ಬೆಟ್ಟಗಳಲ್ಲಿ ಆ ಥರವಂಥ ವಿಚಿತ್ರವಾದ ವಿಶೇಷವಾದ ಸನ್ನಿವೇಶ ಇರ್ತದೆ. ಅಂದರೆ ಸುಧಾಮ, ಅದಕ್ಕೋಸ್ಕರ ಅಂದರೆ ಶೃಂಗಾರಕ್ಕೆ ಸಂಬಂಧಪಟ್ಟ ಏನು ಪ್ರಕ್ರಿಯೆಗಳಿದೆ ಅದಕ್ಕೆಲ್ಲ ಯೋಗ್ಯವಾದ ಜಾಗ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾರೆ ಸುಧಾಮ, ಭಾಳ ಒಳ್ಳೆಯ ಯಾವುದು ಆ ಗೋಮಂತ ಪರ್ವತ ಧಾಮ, ಅದು ಆ ಧಾಮದಲ್ಲಿ ಬಲರಾಮನು ತನ್ನ ಮೂರು ಜನ ಹೆಂಡತಿಯರೊಂದಿಗೆ ಕ್ರೀಡಿಸ್ತಾ ಇದ್ದಾನೆ, ಸ್ವೇಚ್ಛೆಯ ವಿಹಾರ ಮಾಡ್ತಾ ಇದ್ದಾನೆ, ಮುಮುದೇ ಅಂತ ಹೇಳ್ತಾರೆ. ಸುಧಾಮದಲ್ಲಿ ಶಶಾಂಕ ಪೂಗ ಉದ್ರಿಕ್ತ ಕಾಂತಿ, ಒಂದೆರಡು ಚಂದ್ರರ ಕಾಂತಿ ಅಲ್ಲರಿ ಅವನ ಮುಖದಲ್ಲಿ, ಅಂದರೆ ಸಾವಿರಾರು ಚಂದ್ರರು ಏಕಕಾಲದಲ್ಲಿ ಉದಯಿಸಿದರೆ ಆ ಎಲ್ಲ ಕಾಂತಿ ಒಟ್ಟಾದರೆ ಎಷ್ಟು ಆಗ್ತದೋ ಅಂಥ ಕಾಂತಿಯಿಂದ ಶೋಭಿಸುತ್ತಾ ಇರುವಂತಹ ಬಲರಾಮನು ಆ ಉತ್ತಮವಾದ ಧಾಮ, ಸುಧಾಮವಾದ ಆ ಗೋಮಂತ ಪರ್ವತದಲ್ಲಿ ತಾಭಿ ಆ 3 ಜನ ಹೆಂಡತಿಯರೊಡನೆ ರಾಮ ಅಂದರೆ ಬಲರಾಮನು ತತ್ರ ತಿಷ್ಟನ್ ಅಲ್ಲಿದ್ದುಕೊಂಡು ಮುಮುದೇ ವಿಹಾರ ಮಾಡಿದ. ತಸ್ಯ ವಾರುಣ್ಯ ಅಂದರೆ ಇಷ್ಟೇ ಸಾಕ ವಿಹಾರಕ್ಕೆ ಅಂತ ಕೇಳಿದರೆ, ತಸ್ಯ ವಾರುಣ್ಯ ಪ್ರತಿಮಾ ಅಂದರೆ ಆ ವಾರುಣಿ ಅಂತೇಳಿದರೆ ಒಬ್ಬಳು ವಾರುಣಿ, ಇನ್ನೊಬ್ಬಳು ವಾರುಣಿದ್ದೇ ಇನ್ನೊಂದು ರೂಪ ಅಂತೇಳಿದರೆ ಪ್ರಧಾನವಾಗಿ ಇರುವವರು ವಾರುಣಿ ಅಂತಾಯಿತು, ಮತ್ತೊಬ್ಬಳು ಕಾಂತಿ ಅಂತ ಇನ್ನೊಬ್ಳು ಇದ್ದಾಳೆ. ಸೊ ಈ ವಾರುಣ್ಯ ತಸ್ಯಾಹ ಅಂದರೆ ಭವತ್ಯಾಹ ನಾಮ ಕಿಂ ಅಂತೇಳಿದರೆ ಇದರಲ್ಲಿ ಸಂಸ್ಕೃತ ಭಾರತೀಯರು ಸಂಸ್ಕೃತ ಕಲಿಸುವಾಗ ಭವತ್ಯಾಹ ನಾಮ ಕಿಂ ಅಂತೇಳಿದರೆ ಯಾವುದಾದ್ರೂ ಹುಡುಗಿ ಅಥವಾ ಮಹಿಳೆ ಇದ್ದರೆ ಅವಳಿಗೆ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ಹೇಗೆ ಕೇಳೋದು, ಭವತ್ಯಾಹ ನಾಮ ಕಿಂ, ನಿಮ್ಮ ಭವತ್ಯಾಹ. ಹಾಗೆ ತಸ್ಯಾಹ ಅವಳ, ವಾರುಣ್ಯಾಹ ವಾರುಣಿಯ ಅಂದರೆ ಭವತ್ಯಾಹ ಅಂದರೆ ನೆನ್ಪಿಟ್ಕೊಂಡ್ರೆ ತಸ್ಯಾಹ ವಾರುಣ್ಯಾಹ ಎಲ್ಲ ಅರ್ಥ ಆಗ್ತದೆ. ತಸ್ಯಾಹ ವಾರುಣ್ಯಾಹ, ಆ ವಾರುಣಿ ಅಂತ ಯಾರು ಬಂದಿದ್ದಾರೆ ವಾರುಣಿ, ಆಮೇಲೆ ಅವಳದೇ ಇನ್ನೊಂದು ರೂಪ, ಇಬ್ಬರಿಬ್ಬರಿದ್ದಾರೆ. ಸೊ ವಾರುಣ್ಯಾಹ ಪ್ರತಿಮಾ ಅಂದರೆ ಅಭಿಮನ್ಯವಾದ ಪ್ರತೀಕವಾದ ಅಂತೇಳಿದರೆ ತುಂಬ ಚಂದದ ಹೆಂಡತಿ ಅಂತೇಳಿದರೆ ಅವಳು ಒಂಥರ ಅಮಲು ಏರಿಸುವಂಥ ಚಂದ ಅಂತ. ಸೊ ಅಮಲೇರಿಸು ಅಂತ ಹೇಳಿದ್ರೆ ಅಂದರೆ ಭಗವಂತನಿಗೆ ಲಕ್ಷ್ಮೀದೇವಿ ಎಷ್ಟು ಚೆಂದ ಲಕ್ಷ್ಮೀದೇವಿ ಅಂತ ಹೇಳಿದ್ರೆ, ಲಕ್ಷ್ಮೀದೇವಿಯನ್ನು ನೋಡಿದ ಕೂಡಲೇ ಭಗವಂತನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಲಕ್ಷ್ಮೀದೇವಿಯ ಆಲಿಂಗನ ಮಾಡಬೇಕು ಅಂತ ಆಗ್ತದೆ. ಆದರೆ ಭಗವಂತಂದು ಅದೊಂದು ಬೇರೆ ವಿಶೇಷ ಏನಂತ ಹೇಳಿದರೆ, ಭಗವಂತ ಅದು ಲಕ್ಷ್ಮೀದೇವಿಯ ಚಂದವನ್ನು ನೋಡಿ ಅವಳನ್ನು ಆಲಿಂಗನ ಮಾಡುವುದು ಅವಳಿಗೋಸ್ಕರ, ಅವನಿಗೇನೂ ಬೇಡ, ಅವನು ಸ್ವರಮಣ, ಅವನು ಎಲ್ಲ ಸುಖವೂ ಇರುವಂಥವನು, ಲಕ್ಷ್ಮೀದೇವಿಯಿಂದ ಇನ್ನೇನು ಸುಖ ಪಡಿಬೇಕನ್ನುವಂತಹ ಇಚ್ಛೆಯೇ ಇಲ್ಲ. ಯಾಕಂದರೆ ತುಂಬಿದ ಕೊಡ, ಇನ್ನೆಲ್ಲಿ ನೀರು ಹಾಕೋದು, ಅದಕ್ಕೆ ನೀರು ಫುಲ್ ಇದೆ, ಅದಕ್ಕೆ ನೀರು ಹಾಕಲಿಕ್ಕೆ ಜಾಗ ಇಲ್ಲ. ಆದ್ದರಿಂದ ಅಂತಹ ತುಂಬಿದ ಕೊಡವಾದ ಭಗವಂತ ಲಕ್ಷ್ಮೀದೇವಿಯಿಂದ ಮತ್ತೆ ಸುಖ ಪಡಲಿಕ್ಕಿಲ್ಲ, ಎಲ್ಲ ಸುಖವು ಅವನತ್ರವೇ ಇದೆ. ಸೊ ಲಕ್ಷ್ಮೀದೇವಿಗೊಂಚೂರು ಸುಖ ಕೊಡಬೇಕಂತ ಅವಳ ಚಂದ ಆಕರ್ಷಣೆ ಎಷ್ಟು ಅಂತ ಹೇಳಿದ್ರೆ ಅವಳನ್ನು ನೋಡಿದ ಕೂಡಲೇ ಅವನು ಆಲಿಂಗನ ಮಾಡ್ಕೋತಾನೆ ಅಂತ ಹೇಳಿದರೆ, ಹೆಂಡತಿ ಬಹಳ ಸುಂದರಿಯಾಗಿ ಪ್ರೇಯಸಿಯಾಗಿ ಸುಂದರಿಯಾಗಿ ಇದ್ದರೆ ಎಲ್ಲ ಮದುವೆಯ ಮೊದಲನೇ ವರ್ಷದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸಿರುವಂತಹ ಅನುಭವ ಪಡೆದಿರುವಂತಹ ಒಂದು ಸನ್ನಿವೇಶ ಇದು. ಸೊ ಹೀಗೆ ಈ ಬಲರಾಮ ತಸ್ಯಾಹ ವಾರುಣ್ಯಾಹ ಪ್ರತಿಮಾ ಅಂದರೆ ಪ್ರತೀಕ. ಅದು ಯಾವ ಥರದ ಪ್ರತೀಕ ಅಂದರೆ ಅಮಲೇರಿಸುವಂಥ ಪ್ರತೀಕಕ್ಕೆ ಸರಿಸಮನಾಗಿ ಪೇಯರೂಪ ಕಾದಂಬರಿ ವಾರುಣೀಂ ಅಂತೇಳಿದರೆ ಅವಳೇ ಅಮಲೇರಿಸ್ತಾಳೆ ಅಂತ ಕೂತರೆ, ಇಲ್ಲಿ ಅಮಲೇರಿಸಲಿಕ್ಕೆ ಇನ್ನೂ ಒಂದಿದೆ, ಏನಂದರೆ ಕಾದಂಬರಿ ಅಂತೇಳಿದರೆ ದೇವತೆಗಳು ಕುಡಿಯುವಂತಹ ಒಂದು ಸುರಾಪಾನ ಅಂತ ಹೇಳ್ಬೋದು. ಅಂದರೆ ನಾವು ಮದ್ಯಪಾನ ಅಂತ ನಾವು ಏನು ಹೇಳ್ತೇವೆ, ಅದು ನಿಷೇಧ ಮಾಡಿರುವಂತಹ ಯಾವುದನ್ನು ಮಾಡಬಾರದೋ ಅದು ಭೂಮಿಯಲ್ಲಿ ಸಿಕ್ಕುವಂಥದ್ದು. ದೇವತೆಗಳಿಗೆ ಯಾವುದು ಪೇಯ ರೂಪ, ಅವರು
ಖಂಡಿತ ಕುಡಿಯಬಹುದು. ಅಂತಹ ಶ್ರೇಷ್ಠವಾದ ಒಂದು ಅದು ಕುಡಿಲಿಕ್ಕೆ ಉಪಯೋಗ ಮಾಡುವಂತಹ ಒಂದು ಏನು ಹೇಳ್ತಾರೆ ಅದಕ್ಕೆ ಪೇಯ ಅಂದರೆ ಹಾಲು, ಆಮೇಲೆ ಎಲ್ಲ ನಾವೆಲ್ಲ ಇದು ಬೇರೆ ಬೇರೆ ರೀತಿಯ ಜ್ಯೂಸ್ಗಳು, ಆಮೇಲೆ ಶೇಕ್, ಮಿಲ್ಕ್ ಶೇಕ್, ಆ ಶೇಕ್ ಈ ಶೇಕ್ ಎಲ್ಲ ಕುಡಿಯೋದಿಲ್ವ, ಅದೇ ಥರದ ಒಂದು ಪೇಯ ರೂಪ. ಅದಕ್ಕೆಲ್ಲ ಹೆಸರು ಪೇಯ ಅಂತ. ಪೇಯ ಅಂದರೆ ಯಾವುದನ್ನು ನಾವು ಕುಡಿಬಹುದಾ ಅದು ಪೇಯ. ಸೊ ಪೇಯ ರೂಪ ಅಂದರೆ ನಿಷಿದ್ಧವಾದುದು ಅಲ್ಲ. ಅಂದರೆ ಶೃಂಗಾರ ರಸಕ್ಕೆ ಸಂಬಂಧಪಟ್ಟಿರುವಂಥ ಪೇಯ ರೂಪ, ಆದರೆ ನಿಷಿದ್ಧವಾದುದು ಅಲ್ಲ. ಅಂತಹ ಪ್ರತಿಮಾ ಪೇಯ ರೂಪ ಅದು ಕದಂಬ ಅನ್ನುವಂಥ ವೃಕ್ಷದಿಂದ ಅದು ಸುರಿತಾ ಇರ್ತದೆ. ಆದ್ದರಿಂದ ಅದಕ್ಕೆ ಕಾದಂಬರಿ ಅಂತ ಹೆಸರು. ಸೊ ಆ ಕಾದಂಬರಿ ಅನ್ನುವಂಥದ್ದು ಅದು ವಾರುಣಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಯಾಕೆ? ವರುಣ ಅಂದರೆ ನೀರು, ಇದು ಎಂಥದ್ದು ಪೇಯ. ಸೊ ನೀರು ಅಂದರೆ ನೀರಿಗೆ ಸಂಬಂಧಪಟ್ಟಿದ್ದೇ ಅಲ್ವ ಪೇಯ. ಇದು ಬರುವುದು ಎಲ್ಲಿಂದ ಅಂದರೆ ಕದಂಬ ವೃಕ್ಷದಿಂದ ಬರ್ತದೆ. ಇದರ ಕೆಲಸ ಏನು ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಶೃಂಗಾರ ರಸಕ್ಕೆ ಇದನ್ನು ಪೇಯ ಮಾಡಿದರೆ ಕುಡಿದರೆ ಅಂದರೆ ಇನ್ನೂ ಉತ್ತಮ ರೀತಿಯ ಒಂದು ಸನ್ನಿವೇಶವನ್ನು ತಂದುಕೊಡ್ತದೆ. ಮೊದಲೇ ಸುಧಾಮ ಅದು, ಅಲ್ಲಿಂದ ಸಾವಿರಾರು ಚಂದ್ರರ ಕಾಂತಿಯಿಂದ ಕೂಡಿರುವಂಥ ಈ ಬಲರಾಮ ಇದಕ್ಕೆ ಇಷ್ಟು ಸಾಲದ್ದಕ್ಕೆ ಪ್ರೇಯಸಿಯೇ ಅಷ್ಟು ಸುಂದರವಾಗಿದ್ದಾರೆ. ಪ್ರೇಯಸಿಯರು 3 ಜನ. ಇನ್ನು ಪೇಯ ರೂಪವಾದ ಕಾದಂಬರಿಯನ್ನು ಕೂಡ ಸಹ ಪಪೌ ಅವನು ಕುಡಿದ. ಅಂದರೆ ಒಟ್ಟಾರೆ ಅರ್ಥ ಏನಂತ ಹೇಳಿದ್ರೆ ಈ ಬಂದಿದ್ದಾರೆ ಹೇಗೂ ಇನ್ನು ನೆಕ್ಸ್ಟ್ ಯುದ್ಧ ಮಾಡಲಿಕ್ಕುಂಟು. ಸೊ ಯುದ್ಧ ಮಾಡುವ ಮೊದಲು ಸ್ವೇಚ್ಛೆಯಿಂದ ಶ್ರೀಕೃಷ್ಣ ಬಲರಾಮರು ಆ ಸುಧಾಮದಲ್ಲಿ ಆ ಶ್ರೇಷ್ಠವಾದ ಶೃಂಗಾರ ರಸಕ್ಕೆ ಅನುಕೂಲ ಇರುವಂತಹ ಆ ಧಾಮದಲ್ಲಿ ಯಾವುದದು ಪರ್ವತ ಗೋಮಂತ ಪರ್ವತದಲ್ಲಿ ವಿಹರಿಸಿದರು. ಅದರಲ್ಲಿ ಶ್ರೀಕೃಷ್ಣನ ವಿಹಾರ ಹೇಳದೆ ಬಲರಾಮನ ವಿಹಾರವನ್ನು ಮಾತ್ರ ಹೇಳಿದ್ದಾರೆ. ಇಲ್ಲಿ ಹೇಳ್ತಾರೆ ತಾಬೀಹಿ ಅಂದರೆ ಆ 3 ಜನರೊಂದಿಗೆ ಯಾರೆಲ್ಲ ವಾರುಣಿ, ಶ್ರೀ ಮತ್ತು ಕಾಂತಿ, ಅವರು 3 ಜನರೊಂದಿಗೆ ಮಹಾಕಾಂತಿಯ ಬಲರಾಮ, ಅವರು 3 ಜನ ಕಾಂತಿ, ಅವರ ಕಾಂತಿಯ ಜೊತೆಗೆ ಬಲರಾಮನ ಕಾಂತಿ ನೋಡಿದರೆ ಸಹಸ್ರ ಅಂದರೆ ಸಾವಿರಾರು ಚಂದ್ರರ ಕಾಂತಿಗೆ ಅದನ್ನು ಮಿಗಿಲಿಸುವಂಥ ಆ ಪ್ರಕಾಶವನ್ನು ಅಥವಾ ಆಕರ್ಷಣೆಯನ್ನು ಹೊಂದಿರುವಂಥ ಬಲರಾಮನು ಆ 3 ಜನರ ಜೊತೆಗೆ ಆ ಸುಧಾಮದಲ್ಲಿದ್ದು ಅವರನ್ನು ಪ್ರೀತಿಸಿದ, ಆನಂದಿಸಿದ. ಆ ಬಲರಾಮನ ಕಾಂತಿ ಅನ್ನುವಂಥದ್ದು ಚಂದ್ರರ ಸಮೂಹಗಳಿಗಿಂತಲೂ ಮಿಗಿಲಾದ ಕಾಂತಿ. ವಾರುಣಿಯ ಪ್ರತೀಕ ಪೇಯ ರೂಪವಾದ ಕಾದಂಬರಿ ಅದನ್ನು ಕೂಡ ಬಲರಾಮನು ಪಾನ ಮಾಡಿದ. ಬಲರಾಮ ಆ 3 ಜನರೊಂದಿಗೆ ವಿಹರಿಸುತ್ತಾ ವಾರುಣಿಯಿಂದ ಅಭಿಮನ್ಯಮಾನವಾದ ಕಾದಂಬರಿ ಎನ್ನುವಂಥ ಪೇಯವನ್ನು ಪಾನ ಮಾಡಿದ. ಪೇಯ ರೂಪ ಅಂದರೆ ಆ ಪೇಯವನ್ನು ಪಪೌ ಕುಡಿದ. ಪಪತುಹು ಪಪುಹು ಅಂತ ಬರ್ತದೆ. ಪಪುಹು ಅಂದರೆ ಕುಡಿದರು, ಪಪೌ ಅಂದರೆ ಕುಡಿದ. ಅದು ನಿಷಿದ್ಧ ಮದ್ಯವಾಗಿರದೆ ಪಾನಕ್ಕೆ ಯೋಗ್ಯವಾದ ಪೇಯವಾಗಿತ್ತು ಎಂಬುದು ವಿಶೇಷ. ಅದು ಸಮುದ್ರದಿಂದ, ಸಮುದ್ರ ಅಂದರೆ ವರುಣ, ಅಂದರೆ ವರುಣ ಅಂದರೆ ನೀರು, ಸಮುದ್ರದಿಂದ ಎಲ್ಲ ಪೇಯಗಳು ಅಂದರೆ ನೀರಿನಾಗೆ ಕಾಣುವಂಥ ಅಂದರೆ ಜಲ ಅಂದರೆ ನೀರು. ಸೊ ಜಲಕ್ಕೆ ಈಕ್ವಲೆಂಟ್ ಅಂತೇಳಿದ್ರೆ ಯಾವುದಾದ್ರು ಲಿಕ್ವಿಡ್ ಅಂತ ಇಂಗ್ಲೀಷ್ನಲ್ಲಿ ನಾವು ಏನು ಹೇಳ್ತೇವೋ ಅಂದರೆ ಪೇಯ ವಸ್ತುಗಳು, ಕುಡಿಲಿಕ್ಕೆ ಉಪಯೋಗಿಸುವಂಥ ಪಾನ ವಸ್ತುಗಳು. ಸೊ ಅಂದರೆ ನೀರಿಂದಲೇ ಬೇಸಿಕಲಿ ನೀರಿಂದಲೇ ಉತ್ಪನ್ನವಾಗಿದೆ. ಆದರೆ ಇದಕ್ಕೆ ಹೆಸರು ಕಾದಂಬರಿ, ಕದಂಬ ವೃಕ್ಷದಿಂದ ಸ್ರಾವವಾಗಿ ಬಂದದ್ದಿದು. ಸೊ ಅದಕ್ಕೋಸ್ಕರ ಸೊ ವರುಣನ ಪುತ್ರಿ ವಾರುಣಿ ಅಂತ ತಿಳ್ಕೊಂಡು ಇದಕ್ಕೆ ಹೆಸರು ಇಟ್ಟಿದ್ದರು. ಅದನ್ನು ಬಲರಾಮನು ಕುಡಿದ ಅಂತ ಹೇಳುವಲ್ಲಿಗೆ ಇವತ್ತು ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.